ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದು ಫ್ರೆಂಡ್ಸ್, ತಂದೆ ತಾಯಿ ಇರೋವರೆಗೂ ಅಷ್ಟೇ ನಮಗೆ ರಾಜಯೋಗ, ರಾಜರಾಣಿ ಯೋಗ. ಅದಾದ್ಮೇಲೆ ಅವರಿಲ್ಲ ಅಂದ್ರೆ ತಂದೆ ತಾಯಿಗಳು ಎಲ್ಲಿವರೆಗೂ ಏನಕ್ಕೂ ಅಲ್ಲ ಫ್ರೆಂಡ್ಸ್. ಯಾಕಂದ್ರೆ ಪ್ರತಿ ಒಂದು ವಿಷಯದಲ್ಲೂ ನಮ್ಮ ತಂದೆ ತಾಯಿ ಆಶೀರ್ವಾದ ಆಗಲಿ, ಅವರ ಒಳ್ಳೆ ಮಾತಾಗಲಿ, ಅವರ ಒಂದು ನಡೆ ಆಗಲಿ, ಬೈಯೋದು ಕೆಟ್ಟದು, ನಮಗೆ ಪ್ರತಿ ಒಂದು ವಿಷಯದಲ್ಲೂ ಬೈಕೊಂತ ಒಳ್ಳೆ ದಾರಿಗೆ ನಮ್ಮನ್ನ ತಗೊಂಡು ಹೋಗ್ತಾ ಇರ್ತಾರೆ. ನಾವು ತಪ್ಪು ಮಾಡಿದಾಗ ತಿದ್ದುತ್ತಾರೆ, ಒಳ್ಳೇದ್ ಮಾಡಿದಾಗ ನನ್ನ ಮಗ ಒಳ್ಳೇದ್ ಮಾಡ್ದಂತ ಶಬಾಷ್ಗಿರಿ ತೋರಿಸ್ತಾರೆ. ಅಂತ ಇರ್ಬೇಕಾದ್ರೆ ಅವ್ರು ಇರ್ಬೇಕಾದ್ರೆ ನಮಗೆ ಸೋಲು ಅನ್ನೋದೇ ಇರೋದಿಲ್ಲ. ಯಾಕಂದ್ರೆ ನಮಗೆ ಕಷ್ಟ ಆದ್ರೂ, ಅದು ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಳಿಗೆ ಆಗಲಿ, ಕಷ್ಟ ಆದರೆ ಅಪ್ಪ ಅಮ್ಮ ಜೊತೆಗೆ ನಿಂತ್ಕೋತಾರೆ. ಅದು ಸಾಲನೋ ಸೋಲನೋ ಅದನ್ನು ನಾವು ಅನುಭವಿಸ್ತೀವಿ. ನಮ್ಮ ಮಕ್ಕಳು ಚೆನ್ನಾಗಿರಲಿ, 4 ಜನ ಮುಂದೆ ನನ್ನ ಮಗಳು ರಾಣಿಯಾಗಿ ಬೆಳೀಲಿ, ನನ್ನ ಮಗ ರಾಜನಾಗಿ ಬೆಳೀಲಿ ಅನ್ನೋದೊಂದೇ ತಂದೆ ತಾಯಿ ಕನಸಾಗಿರುತ್ತೆ. ಹಾಗಾಗಿ ಅವರಿರುವಾಗ ನಮ್ಮ ಜೀವನಗಳು ನಾವು ಹೇಗೆ ನೋಡ್ಕೋಬೇಕು ಅಂದರೆ, ಅವರೆಷ್ಟು ನಮಗೆ ಬೆಲೆ ಕೊಟ್ಟು ನಮ್ಮ ಮಕ್ಕಳು ಅಂತಾರೋ, ನಾವು ಅಷ್ಟೇ ನಮ್ಮ ತಂದೆ ತಾಯಿ ಅಂತ ಅವ್ರಿಗೆ ಬೆಲೆ ಕೊಟ್ಕೊಂಡು ಅವರು ನಮ್ಮನ್ನು 25 ವರ್ಷ 35 ವರ್ಷ ನಮ್ಮನ್ನು ಸಾಕ್ತಾರೆ ಅಂತಂದಾಗ, ಸಾಕಿ ಹೆಣ್ಣಿಗಾಗಲಿ ಮದುವೆ ಮಾಡ್ತಾರೆ 20 ವರ್ಷ ಆದಮೇಲೆ, ಗಂಡು ಮಗನಿಗೆ 30 ವರ್ಷ 25 ವರ್ಷ ಆದಮೇಲೆ ಮದುವೆ ಮಾಡ್ತಾರೆ. ಅದಾದಮೇಲೂ ನಾವು ಅವ್ರ ಮಾರ್ಗದಲ್ಲೇ ನಾವು ನಿಜವಾಗ್ಲೂ ನಾವು ಜೀವನ ಕಟ್ಕೋತಾ ಇದ್ರೆ ಫ್ರೆಂಡ್ಸ್, ನಮ್ಮ ಕಷ್ಟ ಸುಖದಲ್ಲಿ ಜೊತೆಗೆ ನಿಂತ್ಕೊಳ್ಳೋದೆ ನಮ್ಮ ತಂದೆ ತಾಯಿ. ಇನ್ಯಾರು ಬಂದು ನಮ್ಮ ಕಷ್ಟ ಸುಖಕ್ಕಂತೂ ಖಂಡಿತ ನಿಂತ್ಕೊಳ್ಳಲ್ಲ. ಹೇಳ್ಕೊಡೋರು ಕೇಳ್ಕೊಡೋರು 1000 ಜನ ಇರ್ಬೋದು, ಆದರೆ ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಮಾಡಿಕೊಂಡು ಈ ಥರ ನಾವು ತಪ್ಪು ದಾರಿಲಿ ತುಣಿತೀವೋ, ಇಲ್ಲ ಒಂದು ಏನೋ ಕೈಲಿ ಲಾಸ್ ಆಯಿತೋ, ಒಂದು ವ್ಯವಹಾರದಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತೋ, ಅದಕ್ಕೆಲ್ಲ ಬಂದು ನಿಂತ್ಕೊಳ್ಳೋದೇ ತಂದೆ ತಾಯಿಗಳು. ಅಯ್ಯೋ ನನ್ನ ಮಗ ಹಿಂಗೆ ಮಾಡ್ಕೊಂಡಿದ್ದಾನೆ ಅಂತ ಒಬ್ರದ್ದು ಬಡ್ಡಿ ಸಾಲನಾರು ಬಂದು ಅಲ್ಲಿ ಮಗಳ ಕಷ್ಟನಾರು ನೀಗಿಸ್ತಾರೆ. ಮಗನ ಕಷ್ಟನಾರು ನೀಗಿಸೋ ಅಂತ ಏಕೈಕ ವ್ಯಕ್ತಿ ಅಂದರೆ ಅದು ಅಪ್ಪ ಇಲ್ಲ ಅಮ್ಮ. ಇಷ್ಟು ಬಿಟ್ಟರೆ, ಅಪ್ಪ ಅಮ್ಮನ ಬಿಟ್ಟರೆ ಇನ್ನು ಯಾರು ನಮಗೆ ಕಷ್ಟದಲ್ಲಿ ಕೈ ಹಿಡಿಯುವಂಥವ್ರು ಇರೋದಿಲ್ಲ. ಮತ್ತು ಇನ್ನೂ ಒಂದು, ನಮಗೆ ಒಳ್ಳೆಯದು ಅಂತ ಬಯಸೋರಂತೂ ಯಾರೂ ಇರಲ್ಲ. ಯಾಕಂದರೆ ಅವರಷ್ಟೇ ನಮಗೆ ಆಶೀರ್ವಾದ. ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸುವಂಥ ಏಕೈಕ ಜೀವಿ ಅಂದರೆ ಅದು ತಂದೆ ತಾಯಿಗಳು ಮಾತ್ರ, ಪ್ರತಿಯೊಂದು ವಿಷಯದಲ್ಲೂ. ಯಾಕಂದರೆ ಕೋಪ ಮನಸ್ತಾಪಗಳು ಇದ್ದೇ ಇರುತ್ತೆ, ಯಾರ ಮನೇಲಿಲ್ಲ. ಮಕ್ಕಳು ಸರಿ ದಾರಿಲಿ ಹೋಗ್ತಾಯಿದ್ರೆ ಆ ತಂದೆ ತಾಯಿಗಳಿಗೆ ಪ್ರೀತಿ ಇರುತ್ತೆ. ಕೆಲವು ಕಡೆ ಮಕ್ಕಳು ತಪ್ಪು ದಾರಿ ತುಣಿತಾ ಇದ್ದಾಗ ಖಂಡಿತ ತಂದೆ ತಾಯಿ ಮನಸ್ಸಿಗೆ ಬೇಜಾರಾಗೇ ಆಗುತ್ತೆ. ಅಯ್ಯೋ ನನ್ನ ಮಗ ಎಷ್ಟೇ ಮಾಡಿದ್ರು ಅವ್ನು ಸರಿ ದಾರಿ ತರೋಕ್ಕಾಗ್ತಾಯಿಲ್ಲ, ನನ್ನ ಮಗಳನ್ನ ಸರಿ ದಾರಿ ತರೋಕ್ಕಾಗ್ತಾ ಇಲ್ವಲ್ಲ ಅಂತ ಆ ನೋವು ಅನ್ನೋದಿರುತ್ತೆ. ಆದರೆ ಎಂದಿಗೂ ನಿಮ್ಮ ಕೈ ಬಿಡುವಂಥ ವ್ಯಕ್ತಿಗಳು ತಂದೆ ತಾಯಿಗಳಲ್ಲ. ಅಲ್ಲಿ ಏನೇ ಇರಲಿ, ಏನೇ ನೀವು ಹೊಡೆದಾಟ ಆಡ್ಕೊಬಂದ್ರು, ಒಂದು ಜಗಳ ಆಡ್ಕೊಬಂದ್ರು, ನೀವು ಏನೇ ಒಂದು ಸೋತ್ರೂ ನಿಮಗೆ ಧೈರ್ಯ ನಾನಿದ್ದೀನಿ ಬಿಡೋ ಮಗ ಅಂತ ಅನ್ನೋದು ಏಕೈಕ ಜೀವಿ ಅಪ್ಪ ಮಾತ್ರ. ಯಾಕಂದರೆ ಅಪ್ಪನಿಗೆ ಮಕ್ಕಳು ಅಂದರೆ ಪ್ರಾಣ. ಏನೇ ಆಗಲಿ ನನ್ನ ಮಕ್ಕಳದು ಬೇರೆಯವರಲ್ಲ ಅಂತ ಒಬ್ಬನ ಮನೆ ಹೋಗಿ ಜೀತ ಮಾಡಾದ್ರೂ ತನ್ನ ಮಕ್ಕಳುಗಳನ್ನ ಸಾಕ್ತಾನೆ ಅಪ್ಪ. ಯಾಕಂದರೆ ಅವನಿಗಿರೋದು ಆಸ್ತಿ ಏನು ಅಂದರೆ ಮಕ್ಕಳು ಮಾತ್ರ. ಮಕ್ಕಳು ಬಿಟ್ಟರೆ ಇನ್ಯಾವ ತಂದೆ ತಾಯಿಗೂ ಇನ್ಯಾವ ಆಸ್ತಿ ಇದೆ ಹೇಳಿ? ಹಾಗೆ ಮಕ್ಕಳಿಗೂ ಅಷ್ಟೇ, ತಂದೆ ತಾಯಿ ಅನ್ನೋದು ಬಿಟ್ಟರೆ ನಮಗೆ ಬೇರೆ ಇನ್ಯಾವ ಆಸ್ತಿನೂ ಇರೋಕ್ಕೆ ಚಾನ್ಸ್ ಇಲ್ಲ. ನಮಗೆ ಈ ಪ್ರತಿಯೊಂದು ಹೆಜ್ಜೆಲೂ ನಾವು ಅವ್ರ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗ್ತಾಯಿದ್ರೆ ನಮ್ಮನ್ನು ಜನ ಕೊಂಡಾಡಬೇಕು, ನಮ್ಮ ಅಪ್ಪ ಅಮ್ಮನ್ನ ಕೊಂಡಾಡಬೇಕು ಜನಗಳು. ಬಿಡಪ್ಪ ಇಂಥ ಮಗ ಎಷ್ಟು ಸಾಕಿ ಸಲಗಿದ್ದಕ್ಕೆ ಎಷ್ಟು ಕಷ್ಟಪಟ್ಟು ಒಬ್ಬರ ಮನೆ ಜೀತ ಮಾಡಿ ಅನ್ನೋರ ಕೈಲೆಲ್ಲ ಅನ್ಸ್ಕೊಂಡು ಎಲ್ಲ ಮಾಡಿ ಮಕ್ಕಳನ್ನ ಸಾಕಿದ್ಕೂ ಮಕ್ಕಳು ಒಳ್ಳೆ ಹೆಸ್ರು ಕೊಟ್ಟರು. ಅಪ್ಪನಿಗೆ ಅಮ್ಮನಿಗೆ ಇದಕ್ಕಿಂತ ಸ್ವರ್ಗ ಇನ್ನೇನು ಬೇಕು ಹೇಳಿ? ಎಲ್ಲ ತಂದೆ ತಾಯಿಗಳಿಗೂ ಅದೊಂದು ಕನಸಲ್ಲ. ಹಾಗಾಗಿ ನಮ್ಮ ಅಪ್ಪ ಇರೋವರೆಗೂ ಅಷ್ಟೇ ಮಾತ್ರ ನಮಗೆ ರಾಜಯೋಗ. ಯಾಕಂದರೆ ಅಪ್ಪ ನಮ್ಮ ಪ್ರತಿಯೊಂದರಲ್ಲೂ ರಾಜನಾಗಿರ್ತಾನೆ. ನಮ್ಗೆ ಶಕ್ತಿ ಅವನೇ, ಧೈರ್ಯ ಅದೇ ಅಪ್ಪನೇ. ಪ್ರತಿಯೊಂದು ಅಮ್ಮ ಅಪ್ಪ ಇಬ್ಬರು ನಮಗೆ ಪ್ರತಿಯೊಂದು ಶಕ್ತಿ, ನಮಗೆ ಧೈರ್ಯನೇ ಅವರು, ಶಕ್ತಿನೇ ಅವರು. ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೊತೆಗೆ ನಿಂತ್ಕೊಳ್ಳೋವಂಥ ವ್ಯಕ್ತಿಗಳು. ಅವ್ರು ಇರೋವರೆಗೂ ನಮ್ಮ ಜೀವನ ಬಂಗಾರ ಆಗಿರುತ್ತೆ. ಅವ್ರೇನಾರು ಬಿಟ್ಟು ಹೋಗ್ಬಿಟ್ರು ನಮ್ಮನ್ನು ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ನಮ್ಮ ಜೀವನ ನರಕ. ಯಾಕಂದರೆ ಒಂದು ನೋವನ್ನ ಹೇಳ್ಕೊಳ್ಳೋದೇ ಅಪ್ಪ ಅಮ್ಮನ ಹತ್ರ, ಒಂದು ಕಷ್ಟ ಹೇಳ್ಕೊಳ್ಳೋದೇ ಅಪ್ಪ ಅಮ್ಮನ ಹತ್ರ, ಒಂದು ಸುಖ ಹೇಳ್ಕೊಳ್ಳೋದೇ ಅಪ್ಪ. ನೀನು ಏನಾರು ಒಂದು ಸಾಧನೆ ಮಾಡಿದೆ ಅಂದರೆ, ಅಪ್ಪ ನಾನು ಹಿಂಗೆ ಮಾಡಿದೆ, ಅಮ್ಮ ನಾನು ಹಿಂಗೆ ಮಾಡಿದೆ ಅಂದರೆ ಆ ನಗು ಮುಖ ಇದೆಯಲ್ಲ ನೋಡ್ರಿ, ಆ ನಗು ಮುಖ ನಾವು ಅಪ್ಪ ಅಮ್ಮ ಇದ್ದಾಗ ನೋಡ್ಬೋದು. ಅವರು ಹೋದ್ಮೇಲೆ ನಮ್ಮಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿತ್ತು, ನಮ್ಮ ಅಪ್ಪ ಇದ್ದಿದ್ರೆ ನನ್ನ ಹೆಜ್ಜೆನ ಇದನ್ನು ನೋಡಬೇಕು ಅಂತ ನಮ್ಮಪ್ಪ ಎಲ್ಲಿವರೆಗೂ ಕಾಯ್ತಾಯಿದ್ರು. ನಮ್ಮಪ್ಪ ಇದ್ದಾಗ ನನಗೆ ಸಾಧನೆ ಮಾಡೋಕ್ಕಾಗಿಲ್ಲ, ನಮ್ಮಮ್ಮ ಇದ್ದಾಗ ನಾನು ಸಾಧನೆ ಮಾಡೋಕ್ಕಾಗಲಿಲ್ವಲ್ಲ. ಇವತ್ತು ಅವರಿದೆ ಅಂದ್ಕೊಂಡು ನಾವು ಫೋಟೋ ಮುಂದೆ ನಿಂತ್ಕೊಂಡು ಅಳ್ತೀವಿ. ಅವರಿದ್ದಾಗಲೇ ಅವ್ರು ನಮ್ಮ ಸಾಕಿರೋದಕ್ಕೆ ಅವ್ರಿಗೊಂದು ಸಾಧನೆ ಮಾಡಿ ಅವರು ಜೀವ ಬಿಡೋಷ್ಟರೊಳಗೆ ಏನಾದರೂ ಒಂದು ಸಾಧನೆ ಮಾಡಿ ಅವ್ರ ಕಣ್ಣೀರಲ್ಲಿ ಸಂತೋಷ, ನಾನು ಸಾಕಿದ್ಕೂ ನನ್ನ ಮಗ ಒಂದು ಹೆಜ್ಜೆ, ನನ್ನ ಮಗಳು ಒಂದು ಹೆಜ್ಜೆ ಮುಂದೆ ಬಂದಳು ಅಂತ ಆ
ತೃಪ್ತಿಯಿಂದ ಸಾಯ್ತಾರೆ ನೋಡ್ರಿ. ಆ ಸಾವುಗೊಂದು ಅರ್ಥ ಇರುತ್ತೆ. ಯಾಕೆಂದರೆ ನಾವು ಕೊಡಬೇಕಾಗಿರೋದು ಬೆಲೆ ಅದೇ. ಯಾಕಂದರೆ ಅವ್ರು ಕಷ್ಟಪಟ್ಟಿರೋದಕ್ಕೆ ಅವ್ರಿಗೊಂದು ಹೆಸ್ರು ಕೊಟ್ಟಾಗಲೇ ನಾವು ನಾವು ಅವ್ರಿಗೆ ಹುಟ್ಟಿದ್ಕೂ ಸಾರ್ಥಕ ಆಗೋದು. ಅಲ್ಲಿವರೆಗೂ ಆ ಸಾರ್ಥಕತೆ ಅಂತ ಬರಲ್ಲ. ಯಾರು 4 ಜನ ತಂದೆ ತಾಯಿ ಹೋಗ್ತಾಯಿದ್ದಾಗ ಹೊಗಳ್ತಾರೆ ನೋಡ್ರಿ, ಇಂಥ ಮಕ್ಕಳು, ಇಂಥ ಅಪ್ಪ ಅಮ್ಮಂದಿರು ಅಂತಾರಲ್ಲ, ಅದು ಎಲ್ಲಿಗೂ ಸಿಗಲ್ಲ ನಿಜವಾಗ್ಲೂ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಇವಾಗ ಇಲ್ಲೇ ಇದ್ದವ್ರಿಗೆ ಮಾತ್ರ ನಾವು ಏನು ಅಂತ ಅರ್ಥ ಆಗುತ್ತೆ. ಈಗ ನಾವು ಒಂದೊಂದು ಹೆಜ್ಜೆ ಸಾಧನೆ ಮಾಡ್ತೀವಿ. ಇವತ್ತು ನಮ್ಮ ಅಪ್ಪ ಇದ್ದಿದ್ರೆ ನಮ್ಮ ಜೀವನ ಹೇಗಿರ್ತಿತ್ತು ಅಂತ, ಯಾಕಂದ್ರೆ ನಮ್ಮನ್ನು ನೋಡೋಕೆ ನಮ್ಮ ಅಪ್ಪ ಇರಬೇಕಾಗಿತ್ತು ಅಂತ ಅನ್ನಿಸ್ತದೆ. ಅಮ್ಮ ಖುಷಿ ಪಡ್ತಾ ಇರ್ಬೋದು ಇವತ್ತು, ಆದರೆ ಅಲ್ಲಿ ಅಪ್ಪ ಇಲ್ಲ ನನಗೆ. ಆ ಅಪ್ಪ ಇದ್ದಿದ್ರೆ ನನ್ನ ಮಕ್ಕಳು ಇಷ್ಟರ ಮಟ್ಟಿಗೆ ಬೆಳೀತಾ ಇದ್ದಾರೆ ಅಂತ ಅವ್ರು ಎಷ್ಟು ಖುಷಿ ಪಟ್ಟಿರೋರಲ್ವ. ಹಾಗಾಗಿ ತಂದೆ ತಾಯಿ ಇರೋವರೆಗೂ ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ ಫ್ರೆಂಡ್ಸ್. ಅವ್ರು ಹಾಕಿರೋ ಹೆಜ್ಜೆಗಳಲ್ಲಿ ನೀವು ಹೆಜ್ಜೆ ಹಾಕ್ಕೊಂಡು ಹೋಗ್ತೀರಿ. ಯಾರ ಮಾತು ಕೇಳೋಕೆ ಹೋಗ್ಬಿಡಿ. ಹೇಳಿಕೆ ಮಾತು ಮನೆ ಬಿಡ್ತು ಪಟ್ಟಣ ಸೇರ್ತು ಅಂತ ಹೇಳ್ದಂಗೆ, ಹೇಳಿಕೆ ಮಾತು ಕೇಳ್ದಂತೆ ಏನೇ ಬರಲಿ ಗಂಜಿ ಕುಡೀಲಿ, ನಮ್ಮನೆ ಚಿತ್ರಾನ್ನ ತಿಂದಿದ್ದೀವಿ ಅಂದ್ಕೊಂಡು ಅಪ್ಪ ಅಮ್ಮನ ಎಡೆಯಲ್ಲಿ ಹೋಗಿ. ಯಾಕಂದರೆ ಅವ್ರು ಮಾತ್ರ ನಿಮ್ಮ ಜೊತೆ ನಿಂತ್ಕೊಳ್ಳೋಕೆ ಸಾಧ್ಯ. ಇನ್ನು ಯಾವ ವ್ಯಕ್ತಿನೂ ನಿಮ್ಮನ್ನು, ನೀವು ಹಾಳಾಗೋದನ್ನ ನೋಡಿ ನಗಾಡೋರೇ ಸಂಬಂಧಿಕರು. ಅದು ನಿಮಗೆಲ್ಲ ಗೊತ್ತಿರೋ ವಿಷಯ. ಅಕ್ಕಪಕ್ಕದವರು ಅಷ್ಟೇ, ಯಾರೂ ಆಗಲ್ಲ. ನಮ್ಮ ತಂದೆ ತಾಯಿಗಳು ನಮ್ಮ ಜೊತೆಗಿರೋವರೆಗೂ ನಾವು ರಾಜ ರಾಣಿನೇ, ರಾಜರೇ ನಾವುಗಳು ಅಲ್ವಾ. ಹೆಣ್ಮಕ್ಳಿಗವರು ಧೈರ್ಯ ಅಪ್ಪನೇ, ಗಂಡು ಮಕ್ಳಿಗಾದರೂ ಧೈರ್ಯ ಅಪ್ಪ ಅಮ್ಮನೇ ಅಲ್ವಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏಕೆಂದರೆ ಪ್ರತಿ ಹೆಜ್ಜೆಯಲ್ಲೂ ಅಪ್ಪ ಅಮ್ಮನೇ.